ನಮಸ್ತೆ ಗೆಳೆಯರೇ, ಮದುವೆಯ ವೇದಿಕೆ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಪ್ರಸ್ತುತ ಗಂಡು ಹುಡುಕಾಟ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಪ್ರೊಫೈಲ್ಗಳು ಕಳಿಸ್ತಾರೆ. ಜೊತೆಗೆ ಗಂಡನಿಂದ ದೂರವಾಗಿರ್ತಕ್ಕಂಥ ಮಹಿಳೆಯರು ಒಂಟಿತನ ಹೋಗಲಾಡಿಸಬೇಕು ಅಂತ ಮಾಹಿತಿಗಳ ಕಳಿಸ್ತಾ ಹೋಗ್ತಾರೆ. ನೀವು ಸಹ ಮನೆಯಲ್ಲಿ ಒಬ್ಬ ಹೆಣ್ಣಾಗಿದ್ದು ಒಬ್ಬ ಹುಡುಗನ್ನ ಅಥವಾ ಕಾಲಲ್ಲಿ ಮಾತಾಡೋಕ್ಕೆ ಹುಡುಗ ಬೇಕಾಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ಪ್ರಸ್ತುತ Sri9591@gmail.comಗೆ ಮೇಲ್ ಮಾಡಿ. ಸೊ ಅಲ್ಲಿಗೆ ನಾವು ನಿಮ್ಮ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡ್ತೇವೆ. ನಮಗೆ ಇವತ್ತು ನಿಸ್ಮಿತಾ ಪಾಟೀಲ್ ಅಂತ, ಸೊ ತಂದೆ ತಾಯಿಯವರನ್ನು ಕಳೆದುಕೊಂಡಿರ್ತಕ್ಕಂಥ ಹೆಣ್ಣು ಮಗಳಾಗಿರೋದು ಈಕೆ. ಈ ಒಂದು ನಿಸ್ಮಿತಾ ಪಾಟೀಲ್ ಅಂತ ವಯಸ್ಸು 26 ವರ್ಷ, ಹಾವೇರಿ ಜಿಲ್ಲೆಯಲ್ಲಿ ವಾಸವಾಗಿರೋದು ಈಕೆ. ನೋಡೋದಕ್ಕೆ ತುಂಬ ಮುದ್ದಾಗಿರ್ತಕ್ಕಂಥ ಹುಡುಗಿ ಆಗಿರೋದು. ಸೊ ಸಣ್ಣ ಅಂಗಡಿನಲ್ಲಿ ಒಬ್ಬ ಬಟ್ಟೆ ತೋರಿಸುವಂತಹ ಕೆಲಸ ಮಾಡ್ತಾ ಇದ್ದಾಳೆ. ಅಂದರೆ ಸಣ್ಣ ಬಟ್ಟೆ ಅಂಗಡಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಹುಡುಗಿ. ಸೊ ಸದ್ಯಕ್ಕೆ ಚಿಕ್ಕಮ್ಮನ ಜೊತೆಯಲ್ಲಿ ವಾಸವಾಗಿರ್ತಕ್ಕಂಥ ಈಕೆ ನಿಸ್ಮಿತಾ ಪಾಟೀಲ್ ಅವರು ಇವಾಗ ಸ್ವಂತದಾಗಿರ್ತಕ್ಕಂತಹ ಸ್ವತಂತ್ರಯುತ ಸ್ಥಾನಮಾನದಲ್ಲಿದ್ದು, ನಾನೇ ನನ್ನ ದುಡ್ಡಿನಿಂದ ಗಂಡುಗಳನ್ನು ಹುಡುಕಾಟ ಮಾಡಿ ನಂತರ ಅವ್ರನ್ನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ನಿಸ್ಮಿತಾ ಅವರು ಪ್ರಸ್ತುತ ಹೆಂಗಿದ್ದಾರೆ ನೋಡೋದಕ್ಕೆ ಅಂದರೆ ಆಲ್ರೆಡಿ ಫೋಟೋ ನಾನು ತೋರಿಸಿದ್ದೀನಿ. ನೀವು ಫೋಟೋ ನೋಡಿನೇ ವಿಡಿಯೋ ಕ್ಲಿಕ್ ಮಾಡಿರ್ತೀರಲ್ಲ, ಅದೇ ಇವರ ಫೋಟೋ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಹುಡುಗಿಗೆ ಪ್ರಸ್ತುತ ಹೈಟು 5.5 ಅಡಿ, ಬೆಳ್ಳಗಿನ ಮೈಕಟ್ಟು, ತುಲಾರಾಶಿ, ಚಿತ್ತ ನಕ್ಷತ್ರ. ಸೊ ಇದು ಆಕೆಯ ಮಾಹಿತಿ. ಯಾವ ರೀತಿಯ ಹುಡುಗ ಬೇಕಾಗಿದ್ದಾರೆ ಸ್ನೇಹಿತರೆ? ತಂದೆ ತಾಯಿ ಇಬ್ಬರೂ ಕೂಡ ಇಲ್ಲದಂತಹ ಪರಿಸ್ಥಿತಿ ಯಾರಿಗಾದರೂ ಬರುತ್ತೆ ಅಂತಂದರೆ ಅವರು ಇದ್ದರೂ ಕೂಡ ಸತ್ತ ಹಾಗೆ ಈಗಿನ ಕಾಲದಲ್ಲಿ. ಯಾಕಂದರೆ ಕಾಳಜಿ ಮಾಡೋದು ತಾಯಿ, ಸೊ ಭಯ ಹೋಗಿಸೋದು ತಂದೆ. ಇಬ್ಬರೂ ಕೂಡ ಇಲ್ಲ ಅಂದರೆ ಸಂಬಂಧದಲ್ಲಿ ಯಾರೊಂದಿಗೆ ಇರಬೇಕು ಈಕೆ, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ? ಸೊ ಇಬ್ಬರ ಸ್ಥಾನಮಾನ ತುಂಬುವಂಥ ಒಬ್ಬ ಹುಡುಗ ಲೈಫ್ನಲ್ಲಿ ಬರ್ತೀನಿ ಅಂತಂದರೆ ಅದಕ್ಕಿಂತ ಸ್ವರ್ಗ ಭಾಗ್ಯ ಇನ್ನೇನು ಬೇಕಾಗಿರುತ್ತೆ. ಆ ಒಂದು ಸ್ವರ್ಗ ಭಾಗ್ಯ ನನಗೆ ನಿನ್ನಿಂದ ಸಿಗಬೇಕು ಅಂತ ಹೇಳಿದ್ದಾರೆ. ಇವರ ಚಿಕ್ಕಮ್ಮನ ಜೊತೆಯಲ್ಲಿದ್ದಾರೆ ಹೌದು, ಬಟ್ ಆಕೆ ಎಷ್ಟರ ಮಟ್ಟಿಗೆ ಈಕೆಯನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅಂತ ನೀವು ಯೋಚನೆ ಮಾಡಬೇಕು. ನನಗೆ ದುಡ್ಡು ಅಂತ ಕೊಡೋಕ್ಕೆ ಆಗಲ್ಲ, ಯಾಕಂದರೆ ಅದೆಲ್ಲನೂ ಕೂಡ ನನ್ನ ಚಿಕ್ಕಮ್ಮನ ಹೆಸರಿಗೇ ಇದೆ. ನೀವೇನಾದರೂ ಸ್ಟ್ರಾಂಗ್ ಆಗಿದ್ದೀರಿ ಅಂತಂದರೆ ಅವರ ಕಡೆಯಿಂದ ಯುದ್ಧ ಮಾಡಿ ನಾವು ಪಡೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಸೊ ಒಳ್ಳೆಯ ಎನರ್ಜೆಟಿಕ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದರೆ ಮತ್ತು ಹೆಲ್ತಿ ಫಿಟ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದರೆ ನನಗೆ ಬರ್ತಕ್ಕಂಥ ಎಲ್ಲ ಆಸ್ತಿಯನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ನಾವಿಬ್ಬರು 1 ಇಯರ್ಗಳ ಕಾಲ ಅಥವಾ 1 ಮಂತ್ಗಳ ಕಾಲ ರೊಮ್ಯಾಂಟಿಕ್ ಫೀಲ್ಡ್ನಲ್ಲಿ ಇರೋಣ, ಅಂದರೆ ಲವ್ ಮ್ಯಾರೇಜಲ್ಲಿ ಇರೋಣ, ಆನಂತರ ಇಷ್ಟ ಆದರೆ ಮದುವೆ ಆಗೋಣ ಅಂತ ಹೇಳಿದ್ದಾರೆ. ನನಗೆ ಸಂಬಂಧಿಕರು ಅವರು ಇವರು ಅಂತ ಯಾರೂ ಸಹ ಇಲ್ಲ. ನನ್ನ ಜೊತೆ ನೀವು ಎಷ್ಟರ ಮಟ್ಟಿಗೆ ಚೆನ್ನಾಗಿರ್ತೀರೋ ಅಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿರೋದು. ಈಕೆದು 2 ಕನಸುಗಳಿದೆ ಸ್ನೇಹಿತರೆ. ಆ 2 ಕನಸುಗಳನ್ನು ನಾನು ಹೇಳ್ತೇನೆ. ಸೊ ಈಕೆಯಿಂದ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ DM ಫಾರ್ ಕಂಪ್ಲೀಟ್ ಡೀಟೇಲ್ಸ್ ಫಾರ್ ಡಿಸ್ಕ್ರಿಪ್ಷನ್ ಮಾಹಿತಿಯಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಕ್ಕಂಥ Gmail ಐಡಿಗೆ ಮೆಸೇಜ್ ಮಾಡಿ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಈಕೆಯ 2 ಕನಸು: ಒಂದು, ಮದುವೆ ದಿನ ಗಂಡು ಬಂದು ಪ್ರಸ್ತುತ ಕಾರ್ನಲ್ಲಿ ಬರಬೇಕು, ಪ್ಲಸ್ ನನ್ನನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗಬೇಕು, ಅವನೇ ಡ್ರೈವ್ ಮಾಡಬೇಕು, ಅವನು ಬಿಟ್ಟು ಯಾರೂ ಕೂಡ ಇರಬಾರ್ದು. ಸೊ ಮದುವೆಯ ಆದ ನಂತರ ಮರುದಿನ ಅಲ್ಲ, ಅವತ್ತು ನೈಟೇ ನಮ್ಮಿಬ್ಬರ ಒಂದು ಫಸ್ಟ್ ನೈಟ್ ಆಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದು ಈ ಒಂದು ಕಾರಿನಲ್ಲಿ ಅರ್ಧ ಮುಗಿಸಿ ನಂತರ ಸೊ ಹೊರಗಡೆ ರೂಮ್ನಲ್ಲಿ ಅರ್ಧ ಆಗಬೇಕು ಅಂತ ಹೇಳಿರೋದು. ಅವರು ಒಂದು ಸ್ವಲ್ಪ ವಿಚಿತ್ರ ಕನಸು ರೀ, ಯಾಕಿರಬಾರ್ದು? ಸೊ ಅವರು ಫಸ್ಟ್ ನೈಟ್ ಮಾಡ್ಕೊಳ್ತಿರೋದು, ಅವರು ಒಂದು ಸಂಬಂಧನ ಬೆಳೆಸ್ತಿರೋದು, ಅವರು ರೊಮ್ಯಾನ್ಸ್ ಮಾಡ್ತಿರೋದು ಅವರ ಗಂಡನ ಜೊತೆಗೆ, ಪಕ್ಕದವರ ಜೊತೆ ಅಲ್ವೇ ಅಲ್ಲಲ್ಲ. ಸೊ ಅದರ ಪ್ರಕಾರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಇದೊಂದು ಟೊಯೋಟಾ ಯಾರಿಸ್ ಕಾರ್ಡ್ ಓಲ್ಡ್ ಮಾಡೆಲ್ ಕಾರ್. ಇದರ ಇಂಜಿನ್ CC 1496ನ ಈ CCಯ ಗಾಡಿ. ಸೊ ಇದನ್ನೇ ಇಷ್ಟಪಡ್ತಾ ಇದ್ದಾಳೆ ಆಕೆ. 175ರಿಂದ 180 ಸ್ಪೀಡಲ್ಲಿ ಹೋಗ್ತಕ್ಕಂತಹ ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗಿರೋದು. 17ರಿಂದ 18 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಇದು. ಮತ್ತು ಒಳ್ಳೆಯ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಮ್ಯಾನ್ಯುವಲಿ CVT ಇರ್ತಕ್ಕಂಥ ಗಾಡಿ. ಒಳಗಡೆ 5 ಸೀಟ್ಗಳಿದೆ ಸ್ನೇಹಿತರೆ. ಸೊ ಯಾವಾಗ ಇದನ್ನು ನೋಡಿದ್ದಾರೆ ಅಂದರೆ ಇವರ ತಂದೆ ತಾಯಿಯವರು ಇದ್ದಾಗ ಎಲ್ಲೋ ಮಂತ್ರಾಲಯಕ್ಕೂ ಏನೋ ಟೂರ್ಗೆ ಹೋಗಿದ್ರಂತೆ ಅಷ್ಟು
ಸೊ ಟೂರ್ಗೆ ಹೋದಾಗ ಇದೊಂದು ಗಾಡಿನ ನೋಡಿರ್ತಾರ, ಅದ್ರ ಒಳಗಡೆ ಹೆಂಗಿದೆ, ಸೊ ಸಖತ್ತಾಗಿ ಸೂಪರಾಗಿರ್ತಕ್ಕಂಥ ಕ್ವಾಲಿಟಿ, ಆರಾಮಾಗಿ ಕುಳಿತ್ಕೊಂಡು ಹೋಗ್ಬೋದು ಮತ್ತು ಫೀಲ್ ಕೊಡುತ್ತೆ. ಇದನ್ನೆಲ್ಲ ಇಷ್ಟಪಟ್ಟಿರ್ತಕ್ಕಂಥ ಈಕೆ ಮುಂದೊಂದು ದಿನ ನನ್ನನ್ನು ಮದುವೆ ಆಗುವಂಥ ಗಂಡನ ಜೊತೆಯಲ್ಲಿ ನಾನು ಸಹ ಹೀಗೆ ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ. ಸೊ ತಪ್ಪೇನಿಲ್ಲ ಸ್ನೇಹಿತರೆ, ಅವರವರ ಆಸೆ ಅವರವರ ವಿಚಾರಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕೆ ಹೆಣ್ಮಕ್ಳಿಗೆ ಆಸೆ ಇರಬಾರ್ದಾ, ಗಂಡು ಮಕ್ಕಳಿಗೆ ಅಷ್ಟೇ ಇರಬೇಕಾ? ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಇದರಲ್ಲಿ ಏರ್ ಬ್ಯಾಗ್ ಕೂಡ ಇದೆ ಸ್ನೇಹಿತರೆ. ಸೊ ಆಕ್ಸಿಡೆಂಟ್ ಏನಾದರೂ ಆಗಬೇಕು ಅಂದರೆ ಸಿಗ್ನಲ್ ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದರೆ ಅದು ಸಿಗ್ನಲ್ ಕೊಡುತ್ತೆ. ಪೆಟ್ರೋಲ್ ವೇರಿಯಂಟ್ ಮತ್ತು ವೆರೈಟಿ ಆಫ್ ಕಲರಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಟೊಯೋಟಾ ಹ್ಯಾರಿಸ್ ಕಾರ್. ಸ್ಮೂತ್ ಇಂಜಿನ್ ಮತ್ತು ಕಂಫರ್ಟಬಲ್ ಆಗಿರ್ತಕ್ಕಂಥ ರೈಡಲ್ಲಿ ನೀವು ಹೋಗಬೇಕು ಅಂದರೆ ಇದನ್ನು ಖರೀದಿ ಮಾಡ್ಬೋದು. ಸೊ ಖರೀದಿ ಮಾಡ್ತೀರೋ ಅಥವಾ ಒಂದು ದಿನದಲ್ಲಿ ಬಾಡಿಗೆ ತೆಗೆದುಕೊಳ್ತೀರೋ ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಸೊ ನಾನು ಅವಾಗಿಂದ ಇವಾಗಿನ ತನಕ ಏನೆಲ್ಲ ರೂಲ್ಸ್ಗಳು ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ಈಕೆ ನಿಮ್ಮವರಾಗ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೆ. ನಮಸ್ತೆ, ಬಾಯ್.